ನಮಸ್ಕಾರ ಕರುನಾಡು, ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ. ಟಿವಿಎಸ್ ರೋನಿನ್ನ ಬ್ಯಾಕ್ ರೆಸ್ಟ್ ಮತ್ತು ಕ್ಯಾರಿಯರ್ನ ತರಿಸಿದೆ. ಈ ಕ್ಯಾರಿಯರ್ನ ಫಿಟ್ ಮಾಡೋದು ಹೇಗೆ, ಹಾಗೆ ಇದು ಬೈಕ್ಗೆ ಲುಕ್ ಆಗಿ ಹೇಗೆ ಕಾಣುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಕಿಟ್ ಏನಿದೆ ಟಿವಿಎಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ tvs.com ಇಂದ ತರಿಸಿರ್ತಕ್ಕಂಥದ್ದು. ಈ ಕಿಟ್ ನಿಮ್ಗೆ ವಿತ್ ಬ್ಯಾಕ್ ರೆಸ್ಟ್ 3042 ರೂಪಾಯಿ ಬೀಳುತ್ತೆ. ಈ ಕಿಟ್ ನೀವು ಆಫ್ಲೈನ್ ಅಲ್ಲಿ ತಗೋತೀನಿ ಅಂದ್ರೆ ಸಿಗಲ್ಲ. ನೀವು ಏನೇ ಇದ್ರು ಆನ್ಲೈನ್ ಆರ್ಡರ್ ಮಾಡಿಸ್ಕೊಂಡು ಶೋರೂಮ್ ಅಲ್ಲಿ ಅಥವಾ ಎಲ್ಲಾದ್ರೂ ಹೊರಗಡೆ ಔಟ್ ಸೈಡ್ ನಲ್ಲಿ ನೀವು ಫಿಟ್ ಮಾಡಿಸ್ಕೋಬಹುದು. ಕ್ವಾಲಿಟಿ ವೈಸ್ ಮಾತಾಡೋದಾದ್ರೆ ಕ್ಯಾರಿಯರ್ ಗೆ ಯೂಸ್ ಮಾಡಿರ್ತಕ್ಕಂಥ ಕಂಪನಿದ ಗೇಜ್ ತುಂಬಾ ಚೆನ್ನಾಗಿದೆ ಅಂಡ್ ಅದು ನಿಮ್ಗೆ ಕೊಡ್ತಿರ್ತಕ್ಕಂಥ ಅಮೌಂಟ್ ಕೂಡ ವರ್ತ್ ಇದೆ. ಇನ್ನ ಬ್ಯಾಕ್ ರೆಸ್ಟ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ರೆಸ್ಟ್ ಸ್ವಲ್ಪ ನಿಮ್ಗೆ ಡಿಸಪಾಯಿಂಟ್ ಮಾಡುತ್ತೆ. ಯಾಕೆಂತಂದ್ರೆ ಪ್ಲಾಸ್ಟಿಕ್ ನಲ್ಲಿ ಮಾಡಿರೋಂಥದ್ದು. ಸೊ ನಾವು ಆಲ್ರೆಡಿ ಬಾಕ್ಸಲ್ಲಿ ಬಂದಿರೋದನ್ನ ಸಿಂಪಲ್ ಆಗಿ ಫಿಟ್ ಮಾಡಿ ಇಟ್ಟಿದ್ದೀವಿ. ಈ ಒಂದು ಕ್ಯಾರಿಯರ್ ನೋಡಿದ್ರೆ ಏನನ್ಸುತ್ತೆ ಅಂತಂದ್ರೆ ಈ 24 ಮಾಡಲಲ್ಲಿ ಇದ್ದಂತಹ ಕ್ಯಾರಿಯರ್ನ ಸ್ವಲ್ಪ ಮಾಡಿಫೈಡ್ ಮಾಡಿ ಅದಕ್ಕೊಂದೆರಡು ತೂತು ಹಾಕ್ಬಿಟ್ಟು ಅಂದ್ರೆ ಅದೇ ಕಬ್ಬಣನ ಯೂಸ್ ಮಾಡಿಬಿಟ್ಟು ಸ್ವಲ್ಪ ಒಂದೆರಡು ಹೋಲ್ ಹಾಕ್ಬಿಟ್ಟು ಕೊಟ್ಟಂಗಿದೆ. ಈ 25 ಮಾಡಲ್ ಏನ್ ತಗೊಂಡೆ ನಾನು, ಆ ಬೈಕಲ್ಲಿ ಬಂದಂತ ಬ್ಯಾಕ್ ಸಪೋರ್ಟ್ ಏನಿತ್ತು ಅದು ತುಂಬಾ ಸಣ್ಣ ಇತ್ತು. ಕಂಪ್ನಿಯವ್ರು ಏನ್ ತಲೆ ಓಡಿಸಿದಾರೆ ಅಂದ್ರೆ 24 ಮಾಡಲ್ ಕೊಡ್ತಿದ್ದಂತಹ ಈ ಒಂದು ಬ್ಯಾಕ್ ಸಪೋರ್ಟ್ ಏನಿರ್ತದೆ ಅದಕ್ಕೇನೆ ಬ್ಯಾಕ್ ರೆಸ್ಟ್ ನ ಎಕ್ಸ್ಟ್ರಾ ಆಡ್ ಮಾಡ್ಬಿಟ್ಟು ಅಲ್ಲಿಗೆ ಒಂದೆರಡು ಹೋಲ್ ಹಾಕ್ಬಿಟ್ಟು ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ಬಿಟ್ಟಿದ್ದಾರೆ. ಏನು ಅಂತ ಗೊತ್ತಿಲ್ಲ ಕಣ, ನಮ್ ತಾಯಿ ಸತ್ತೋಗುವೆ. ಇನ್ನ ಬ್ಯಾಕ್ ರೆಸ್ಟ್ ಅಂತೂ ಟಪಾ ಟಪ್ ಅಂತ ಸೌಂಡ್ ಬರ್ತೈತೆ. ಪ್ಲಾಸ್ಟಿಕ್ ಅಲ್ಲಿ ಕೊಡೋ ಬದಲು ಅಟ್ಲೀಸ್ಟ್ ಒಂಚೂರು ಮೆಟಲ್ ಯೂಸ್ ಮಾಡಾದ್ರೂ ಮಾಡಿದಿದ್ರೆ ಇವ್ರ ಮನೆಯಿಂದ ಗಂಟೆನಾದ್ರು ಕರ್ಗೋಯ್ತಿತ್ತ. ಕಂಪ್ಲೀಟ್ ಮೆಟಲ್ ಕೊಟ್ಟು ಕೇವಲ ಬ್ಯಾಕ್ ರೆಸ್ಟ್ ಮಾತ್ರ ಪ್ಲಾಸ್ಟಿಕ್ ಕೊಟ್ಟಾಗ ಬೇಜಾರಾಗತ್ತೆ ಕಣ್ರಿ. ಈ ಬ್ಯಾಕ್ ಕವರ್ನು ದಪ್ಪ ಮಾಡ್ಬಿಟ್ರೆ ಎಲ್ಲಿ ಸೌದೋಗುತ್ತೋ ಅಂತ ಅನ್ಬಿಟ್ಟು ಚಿಕ್ಕದಾಗಿ ಕೊಟ್ಟವ್ರೆ. ನನ್ ಕೈ ಅಷ್ಟು ಅಗಲ ಬರುತ್ತೆ ನೋಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಹಿಂಗ ಅನ್ಕೊಂಡೆ ಗಾಡಿ ಫಿಟ್ ಮಾಡೋಣ ಅಂತ ಅನ್ಬಿಟ್ಟು ಬಂದೆ. ಬೇರೆಯವ್ರ ಹತ್ರ ಯಾಕೆ ಫಿಟ್ ಮಾಡ್ಸೋದು, ನನಗೆ ಬರುತ್ತಲ್ಲ ನಾನೇ ಮಾಡ್ಬೋಣ ಅಂತ ಅನ್ಬಿಟ್ಟು ಶೂರ್ ನಂಗೆ ಬಂದೆ. ಆಮೇಲೆ ಗ್ಯಾರೇಜ್ ಅವ್ರ ಕೈಲಿ ಫಿಟ್ ಮಾಡಿಸ್ತೀನಿ ಅಂತ ಅನ್ಕೊಂಡ್ರ ರೀ, ನಾನು ಶೂರನೇ ಕಣ್ರಿ, ಅದಕ್ಕೆ ನಾನೇ ಫಿಟ್ ಮಾಡ್ಕೊಂಡೆ. ಅಭಿಮಾನಿಗಳು ಸ್ವಲ್ಪ ಶಾಂತ ರೀತಿಲಿ ವರ್ತಿಸ್ಬೇಕು. ಯಾಕೆ ಅಂತಂದ್ರೆ ನಾವು ಚಿಕ್ಕರಿಂದನೂ ರಿಪೇರಿ ಮಾಡದೇ ಇರ್ತಕ್ಕಂಥದ್ದು ಯಾವ ವಸ್ತುನೂ ಇಲ್ಲ. ಒಂದು ರಿಪೇರಿ ಮಾಡಿ ಹಾಳು ಮಾಡ್ತಿದ್ವಿ, ಇಲ್ಲ ರಿಪೇರಿ ಮಾಡಿ ಉದ್ಧಾರ ಮಾಡ್ತಿದ್ವಿ. ನಾವು ಚಿಕ್ಕವರಾಗಿದ್ದಾಗ ಸೈಕಲ್ಗೆ ಡಿಸ್ಕೋ ಲೈಟ್ ಫಿಟ್ ಮಾಡೋದು, ಮತ್ತೆ ಬ್ರೇಕ್ ಹಿಡಿದಾಗ ಲೈಟ್ ಬರೋಂಗೆ ಏನೇನೋ ತಲೆ ಓಡಿಸಿ ಏನೇನೋ ಮಾಡ್ತಾ ಇದ್ವಿ. ಇನ್ನ ಈಗ ಈ ಒಂದು ಸಿಂಪಲ್ ಕ್ಯಾರಿಯರ್ ಫಿಟ್ ಮಾಡ್ಕೊಳಕ್ ಬರಲ್ವಾ? ಕ್ಯಾರಿಯರ್ ಫಿಟ್ ಮಾಡೋದಕ್ಕಿಂತ ಮುಂಚೆ ನೀವು ಈ 4 ನಟ್ಟಗಳನ್ನ ನೀಟಾಗಿ ತೆಗಿಬೇಕು. ಕಂಪನಿಯವರು ಅದನ್ನ ತುಂಬಾ ಟೈಟ್ ಮಾಡಿದ್ರೆ ನೀವು ಸ್ವಲ್ಪ ಸ್ಮೂತ್ ಆಗಿ ಸ್ಲೋ ಆಗಿ ತೆಗಿಬೇಕು. ಮತ್ತೆ ಇಲ್ಲಿ ಎಕ್ಸ್ಟ್ರಾ ಕೊಟ್ಟಿರ್ತಾರಲ್ಲ, ಸೊ ಇದನ್ನ ರಿಮೂವ್ ಮಾಡಿ ಅದೇ ಜಾಗಕ್ಕೆ ನೀವು ಇನ್ನೊಂದು ನಟ್ ಬರುತ್ತೆ, ಆ ನಟ್ ಕಂಪನಿಯವ್ರ ಕಡೆಯಿಂದಾನೇ ಕೊಟ್ಟಿರ್ತಾರೆ, ಆ ನಟ್ನ ಸೇರಿಸ್ಬೇಕು. ಬನ್ನಿ ಶುರು ಹಚ್ಕೊಳ್ಳೋಣ, ಫಿಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಇದರಲ್ಲಿ 4 ಸಣ್ಣ ಸ್ಕ್ರೂ ಕೊಟ್ಟಿರ್ತಾರೆ. ಸೊ ಆ 4 ಸ್ಕ್ರೂ ಬಂದು ನಿಮಗೆ ಚಾರ್ಜಿಗೆ ಕೂರ್ಸೋದಕ್ಕೆ ಕೊಟ್ಟಿರ್ತಾರೆ. ಇನ್ನು 2 ಬ್ಲ್ಯಾಕ್ ಕಲರ್ ಸ್ಕ್ರೂ ಕೊಟ್ಟಿರ್ತಾರೆ. ಆ 2 ಬ್ಲ್ಯಾಕ್ ಕಲರ್ ಸ್ಕ್ರೂ ಬಂದು ಸೈಡ್ ಅಲ್ಲಿ ಕೆಳಗಡೆ ಹಾಕೋದಕ್ಕೆ ಕೊಟ್ಟಿರ್ತಾರೆ. ಇನ್ನು 4 ಸಿಲ್ವರ್ ಕಲರ್ ಆಲಂಕಿ ಸ್ಕ್ರೂ ಕೊಟ್ಟಿರ್ತಾರೆ. ಅದು 2 ಹಿಂದೆ ಇಲ್ಲಿ ಪ್ಲೇಟ್ಗೆ ಫಿಟ್ ಮಾಡಿದ್ರೆ, ಇನ್ನು 2 ಈ ಒಂದು ಹಿಂದ್ಗಡೆ ಪ್ಲೇಟ್ ಏನಿರುತ್ತೆ ಆ ಪ್ಲೇಟ್ ಸಪೋರ್ಟ್ಗೆ ಸೆಟ್ ಮಾಡೋದಕ್ಕೆ ಕೊಟ್ಟಿರ್ತಾರೆ. ದಯವಿಟ್ಟು ಆದಷ್ಟು ನೀವು ಇದನ್ನ ಗ್ಯಾರೇಜ್ ಅಥವಾ ಮೆಕ್ಯಾನಿಕ್ ಕೈಲಿ ಫಿಟ್ ಮಾಡಿಸೋದಕ್ಕೆ ಟ್ರೈ ಮಾಡಿ. ಯಾಕೆ ಅಂತಂದ್ರೆ ಇದರಲ್ಲಿ ನಿಮ್ಗೆ ಏನಾದ್ರು ಥ್ರೆಡ್ ನೀವು ಹಾಕ್ಬೇಕಾದ್ರೆ ಒಂಚೂರು ರಾಂಗ್ ಥ್ರೆಡ್ ಆದ್ರೂ ಅಥವಾ ಥ್ರೆಡ್ ನಿಮಗೆ ಹಾಳಾದ್ರೂ ಮತ್ತೆ ಫಿಟ್ ಮಾಡೋದಕ್ಕೆ ಆಗ್ಬರಲ್ಲ. ಆ್ಯಂಡ್ ಇದರ ನಟ್ ಬೋಲ್ಟ್ ಏನಿದೆ ಅದು ನಿಮಗೆ ಸಪ್ರೇಟಾಗಿ ಸಿಗೋದಿಲ್ಲ. ಯಾಕೆಂತಂದರೆ ಕಂಪ್ನಿ ಆ ಮೆಟೀರಿಯಲ್ ಜೊತೆಗೆ ವೆಲ್ಡ್ ಮಾಡಿರ್ತಾರೆ. ನೀವು ಇದನ್ನು ಮತ್ತೆ ಹಾಕಬೇಕು ಅಂತಂದರೆ ಕಟ್ ಮಾಡಿಸಿ ಹಾಗೆ ಮತ್ತೆ ವೆಲ್ಡ್ ಮಾಡಿಸ್ಬೇಕಾಗುತ್ತೆ. ಸೊ ರಿಸ್ಕ್ ತಗೊಳಕ್ಕೆ ಹೋಗಬೇಡಿ. ದಯವಿಟ್ಟು ಮೆಕ್ಯಾನಿಕ್ ಅಥವಾ ಶೋರೂಮಲ್ಲಿ ಫಿಟ್ ಮಾಡಿಸ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಹಾಕಿರುವಂಥ ಹಣ ಏನಿರುತ್ತೆ ಅದು ವ್ಯರ್ಥ ಆಗೋಗುತ್ತೆ. ಥ್ಯಾಂಕ್ಸ್, ಲವ್ ಯು ಫಾರೆವರ್. ಆ್ಯಂಡ್ ಚಾರ್ಜಿಗೆ ಸಪೋರ್ಟ್ ಆಗೋದಕ್ಕೆ ಅಂತ ಈ 2 ಪ್ಲೇಟ್ನ ಕೊಟ್ಟಿರ್ತಾರೆ. ಸೊ ಈ 2 ಪ್ಲೇಟ್ನ ನೀವು ನೀಟಾಗಿ ಹಾಕೋಬೇಕು. ಈ 2 ಪ್ಲೇಟ್ನ ನೀವು ನೀಟಾಗಿ ಫಿಟ್ ಮಾಡಿಕೊಂಡ್ರೆ ನಿಮಗೆ ಆಲ್ಮೋಸ್ಟ್ ಯಾವುದೇ ಪ್ರಾಬ್ಲಮ್ ಕೂಡ ಆಗೋದಿಲ್ಲ. ಸೊ ಈ ಪ್ಲೇಟ್ನ ಫಿಟ್ ಮಾಡೋಕ್ಕಿಂತ ಮುಂಚೆ ನೀವು ಯಾವುದೇ ನಟ್ನ ಹಾಕಿದ್ರು ಕಂಪ್ಲೀಟಾಗಿ ಟೈಟ್ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಂದರೆ ನಾನು ಟೈಟ್ ಮಾಡಿಬಿಟ್ಟು ಅನುಭವಿಸಿದ್ದು ನನಗೆ ಗೊತ್ತು.
ಸೊ ಎಲ್ಲನೂ ಒಂದು ಮಟ್ಟಿಗೆ ಸ್ವಲ್ಪ ಲೂಸ್ ಮಾಡಿಕೊಂಡು ಫಿಟ್ ಮಾಡ್ಕೊಂಡಿರಿ. ಆ 4 ಸಣ್ಣ ಸ್ಕ್ರೂ ಏನು ಹೇಳಿದ್ನಲ್ಲ, ಆ 4 ಸಣ್ಣ ಸ್ಕ್ರೂ ನೋಡಿ ಇಲ್ಲೇ ಫಿಟ್ ಮಾಡಬೇಕಾಗುತ್ತೆ. ಚಾಸಿಗೆ ಫಿಟ್ ಮಾಡೋದಕ್ಕೆ 4 ಸಣ್ಣ ನಟ್ಗಳನ್ನ ಕೊಟ್ಟಿರ್ತಾರೆ. ಇನ್ನು ಸೈಡ್ ಆ್ಯಂಗ್ಲರ್ಗೆ ಫಿಟ್ ಮಾಡೋದಕ್ಕೆ 2 ದೊಡ್ಡ ನಟ್ನ ಕೊಡ್ತಾರೆ. ಅದು ಬ್ಲ್ಯಾಕ್ ಕಲರ್ ಇರುತ್ತೆ ನೋಡಿ. ಸೈಡ್ ಆ್ಯಂಗ್ಲರ್ ನಟ್ ಅನ್ನೆಲ್ಲ ಇದೆ, ಆ ಕಡೆ ಒಂದು ಈ ಕಡೆ ಒಂದು ಬರುತ್ತೆ. ಆದಷ್ಟು ಯಾವುದನ್ನು ಹೆಂಗೆ ರಿಮೂವ್ ಮಾಡಿರ್ತೀರ ಅದೇ ರೀತಿ ಫಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ಅದೇ ರೀತಿ ಫಿಟ್ ಮಾಡಲೇಬೇಕು ನೀವು, ಇಲ್ಲ ಅಂತಂದರೆ ನಿಮ್ಮ ಚಾಸಿಗೆ ಪ್ರಾಬ್ಲಮ್ ಆಗ್ಬೋದು ಅಥವಾ ನಿಮ್ಮ ಸೀಟ್ ಏನಿರುತ್ತೆ ಅದಕ್ಕೆ ಪ್ರಾಬ್ಲಮ್ ಆಗ್ಬೋದು. ನೋಡಿ 4 ಸ್ಕ್ರೂನ ನೀಟಾಗಿ ಫಿಟ್ ಮಾಡಬೇಕು ನೀವು. 4 ಸ್ಕ್ರೂನ ನೀಟಾಗಿ ಫಿಟ್ ಮಾಡಿದ್ರೆ ಮತ್ತು ಟೈಟಾಗಿ ಫಿಟ್ ಮಾಡಿದ್ರೆ ಗಾಡಿಗೆ ಗ್ರಿಪ್ ಇರುತ್ತೆ. ಸೈಡಲ್ಲಿ ನಾವು ಟೈಟ್ ಮಾಡ್ಬೇಕಾದ್ರೆ ನೋಡ್ಕೊಳ್ದೇನೆ ರಾಂಗ್ ಥ್ರೆಡ್ ಆಗಿಬಿಟ್ಟು ತಿರುಗಿಸ್ತಾನೆ ಇದ್ದೀವಿ ಟೈಟ್ ಆಗ್ತಾನೆ ಇಲ್ಲ. ಏನಾಯ್ತಪ್ಪ ಇದು ಅಂತ ನೋಡಿದ್ರೆ ಥ್ರೆಡ್ಡು ಆಲ್ಮೋಸ್ಟ್ ಹೊಗೆ ಹಾಕ್ಸ್ಕೊಳ್ಳೋ ರೇಂಜಿಗೆ ಬಂದ್ಬಿಟ್ಟಿತ್ತು. ಆಮೇಲೆ ನಾನು ಅದನ್ನು ನೀಟಾಗಿ ಸರಿ ಮಾಡಿ ಆ ರಾಂಗ್ ಥ್ರೆಡ್ ಏನು ಹೋಗ್ಬಿಟ್ಟಿತ್ತು ಅದನ್ನು ಕೂಡ ಒಂದು ಸ್ವಲ್ಪ ಲೈಟಾಗಿ ಶಾರ್ಪ್ ಮಾಡಿಕೊಂಡು ರಿಟರ್ನ್ ಅಲ್ಲಿಗೆ ಪ್ಲೇಸ್ ಮಾಡಿ ಟೈಟ್ ಮಾಡಿದೆ. ಫೈನಲಿ ಥ್ರೆಡ್ ಹೋದ್ಮೇಲೆ ಫಿಟ್ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಹಂಗೋ ಹಿಂಗೋ ಮಾಡಿ ಹೇಗೋ ಫಿಟ್ ಮಾಡಿದ್ವಿ. ಯಾರಾದರೂ ಹೊಸ್ದಾಗಿ ಗಾಡಿ ತೊಗೊಂಡಿದ್ರೆ ಈ ರೀತಿ ನೋಡಿ, ಸೀಟ್ ಹಿಂದೆಗಡೆ ನಿಮಗೆ 2 ಕೊಟ್ಟಿರ್ತಾರೆ, ಮುಂದೆ ಒಂದು ಏನಿರುತ್ತೆ ಸೊ ಅದು ಒಳಗಡೆ ಹೋಗೋದಿಲ್ಲ. ಅದು ಒಂದು ಸ್ವಲ್ಪ ಕಂಪ್ನಿಯವರು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ರೆ ಯೂಸ್ ಆಗ್ತಿತ್ತು, ಬಟ್ ಕಂಪ್ನಿಯವರು ಎಕ್ಸ್ಟೆಂಡ್ ಮಾಡಿ ಕೊಟ್ಟಿಲ್ಲ. ಅದೇನಾಗ್ಬಿಡುತ್ತೆ, ಕಟ್ಟಾಗ್ಬಿಡುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ರಬ್ಬರ್ ಕುತ್ಕೋಬೇಕು, ಈ ಪ್ಲೇಟ್ ಯಾವಾಗಲೂ ಮೇಲಿರಬೇಕು. ಎಲ್ಲ ನೀಟಾಗಿ ಮುಗಿದ ನಂತರ ನಾನು ಸೀಟ್ನ ಹಾಕಿ ಚೆಕ್ ಮಾಡಿದೆ ಹೇಗಿದೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ನೀವು ಇಲ್ಲಿ ಏನು ಸೀಟ್ ನೋಡ್ತಾ ಇದ್ರೆ ಅದು ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದೆ. ಯಾಕೆಂತಂದರೆ ಇದರಲ್ಲಿ ಸೀಟ್ ಹೈಟ್ ಏನಿದೆ ಇದು ತುಂಬ ಕಡಿಮೆ ಇದೆ. 5.3 ಮತ್ತು 5.4 ಹೈಟ್ ಇರುವಂಥವ್ರು ಯಾರೇ ಕೂತ್ಕೊಂಡ್ರು ಕುಳ್ಳ ಅಂತ ಫೀಲ್ ಆಗುತ್ತೆ. ಈ ಸೀಟ್ ಹೈಟು ಇಷ್ಟಾದರೂ ಇದ್ದಿದ್ರೆ ಖಂಡಿತ ಹೆಲ್ಪ್ ಆಗಿತ್ತು, ಬಟ್ ಇದರಲ್ಲಿ ಆಫ್ ಬರೋದ್ರಿಂದ ಸೊ ಎಕ್ಸ್ಟ್ರಾ ಫೋಮ್ನ ಕೊಟ್ಟು ನಾನು ಸೀಟ್ನ ತುಂಬ ಹೈಟ್ ಮಾಡ್ತೀನಿ. ಇದು ಇಷ್ಟೇ ಆಫ್ ಬರುತ್ತೆ. ಆ್ಯಂಡ್ ಆ ಸೀಟ್ ಏನಿರುತ್ತೆ ಅದು ಸ್ಲೋಪ್ ಕೂಡ ಮಾಡಿರಲ್ಲ ನಿಮಗೆ. ಅದು ಕೂತ್ಕೊಂಡಾಗ ಹೇಗೆ ಫೀಲ್ ಆಗುತ್ತೆ ಅಂದರೆ ಹಿಂದಕ್ಕೆ ಬೀಳೋವಂಥ ಫೀಲ್ ಆಗುತ್ತೆ. ಬೈಕಲ್ಲಿ ತುಂಬ ದಿನ ಆದಮೇಲೆ ಇದೊಂದು ಡಿಸಡ್ವಾಂಟೇಜ್ ನನ್ನ ಕಣ್ಣಿಗೆ ಬಿತ್ತು. ಪ್ರಿಫರಬ್ಲಿ ನಾನು ಹೇಳೋದೇನು ಅಂತಂದರೆ ನೀವು ಇಷ್ಟೊಂದು ಹೈಟ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಜಸ್ಟ್ ನೀವು ಇಲ್ಲಿ ಸೀಟ್ ಏನು ಕಾಣ್ತಾ ಇದೆ ಸ್ಲೋಪ್ ಆಗಿ, ಆ ಸ್ಲೋಪ್ ಒಂದು ಮಾಡಿಸ್ಕೊಳ್ಳಿ ಪಿಲ್ಲೋನ್ ರೈಡರ್ ಮಾತ್ರ. ಸೊ ಆಗ ನಿಮಗೆ ಬ್ಯಾಕ್ ರೆಸ್ಟ್ ಏನಿರುತ್ತೆ ಅದು ನಿಮಗೆ ಸಪೋರ್ಟ್ಗೆ ಸಿಗುತ್ತೆ. ಇದು ನಮ್ಮ ಹಳೆ ಒಂದು ಮೆಟೀರಿಯಲ್. ಈ ಮೆಟೀರಿಯಲ್ನ ಸೇಫಾಗಿ ಇಟ್ಕೊಳ್ಳಿ, ಯಾಕೆಂದರೆ ಈ ಕ್ಯಾರಿಯರ್ನ ತೆಗೆದಾಗ ನೀವು ಮತ್ತೆ ಆ ಮೆಟೀರಿಯಲ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಕಂಪ್ಲೀಟ್ ಫಿಟ್ ಮಾಡಾದ್ಮೇಲೆ ನಿಮಗೆ ಓವರ್ ಆಲ್ ಲುಕ್ ಬಂದು ಈ ರೀತಿ ಕಾಣುತ್ತೆ ಬೈಕ್ದು. ಆ್ಯಂಡ್ ಪಿಲ್ಲೋನ್ ರೈಡರ್ ಕೂತ್ಕೊಂಡಾಗ ನಿಮಗೆ ಈ ರೀತಿ ಕಾಣ್ಬರುತ್ತೆ. ಆ್ಯಂಡ್ ಬ್ಯಾಕ್ ರೆಸ್ಟ್ ಸ್ವಲ್ಪ ಸಪೋರ್ಟ್ ಸಿಗುತ್ತೆ, ಯಾಕೆಂದರೆ ನಾನು ಸೀಟ್ ಹೈಟ್ ಮಾಡಿಸಿರೋದ್ರಿಂದ. ನೀವು ಸೀಟ್ ಬೇಕಾದರೆ ಹೈಟ್ ಮಾಡಿಸ್ಕೋಬೋದು, ಬಟ್ ನಾನು ಸಜೆಸ್ಟ್ ಮಾಡೋದು ನಿಮಗೆ ಆಲ್ಮೋಸ್ಟ್ ಸ್ಲೋಪ್ ಮಾಡಿಸ್ಕೊಳ್ಳಿ ಸಾಕು. ಈಗ ನಾನು ಮಾಡಿಸಿರುವಂಥ ಹೈಟಿಗೆ ಆರಾಮಾಗಿ ಪಿಲ್ಲೋನ್ ರೈಡರ್ ಕೂತ್ಕೋಬೋದು. ಬಾಡಿ ಪೋರ್ಷನ್ ಏನಿರುತ್ತೆ ಆ ಪೋರ್ಷನ್ ನೀಟಾಗಿ ಕೂತ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಕಂಫರ್ಟಬಲ್ ಫೀಲ್ ಆಗುತ್ತೆ. ಆ್ಯಂಡ್ ಈ ಬೈಕ್ ಬಗ್ಗೆ ಇನ್ನಷ್ಟು ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಈ ನಿಮ್ಮ ಮಿಸ್ಟರ್ ಕನ್ನಡಿಗರ ಧನ್ಯವಾದಗಳು.